ನನ್ನ ಹೆಸರು ಸಾಕ್ಷಿ. ನಾನು ಜನಡದಿಂದ ಬಂದಿದ್ದೀನಿ. ಸೊ ಇಲ್ಲಿ ಕಿಂಗ್ ಆಫ್ ಹೆವೆನ್ ಚರ್ಚ್ ಹತ್ರ ಬಂದಿದ್ದೀವಿ. ಮನೋಜ್ ಅಣ್ಣ ಪ್ರೇಯರ್ ಮೀಟಿಂಗ್ ನಡೆಸ್ತಾ ಇದ್ರು. ಸೊ ಮೋನಿಕಾ ಸಿಸ್ಟರ್ ಬರ್ತಿದ್ದಾರೆ ಅಂದ್ರೆ ನಮಗೆ ಹ್ಯಾಪಿಲಿಂದು. ಸೊ ಏನೇನೋ ವಾಕ್ಯ ಕೇಳುವಂತ ಹಂಬಲ ಮತ್ತು ದೇವರಲ್ಲಿ ಎಷ್ಟು ಇನ್ನ ಆತ್ಮಿಕತೆಯಿಂದ ಬೆಳಿಬೋದು ಅಂತ ಹೇಳಿ ತಿಳ್ಕೊಳ್ಳೋ ಸಲಕ ನಾವೆಲ್ಲರೂ ಬಂದಿದ್ದೀವಿ. ಸೊ ಅಷ್ಟು ದೂರ್ಲಿಂದ ಬರ್ಲಕ್ಕೆ ಕಾರಣ, ಸೊ ಅಕ್ಕದವ್ರು ಭೀ ಅಷ್ಟು ದೂರ್ಲಿಂದ ಹೊಂಟಾರ. ಸೊ ನಾವು ಭೀ ಏನಾರ ತಿಳಿತದೇನೋ, ನಾವು ಭೀ ಕಲ್ಕೋಬೇಕೇನೋ. ಸೊ ಇನ್ನು ನಮಗೆ ಭೀ ದೇವ್ರು ಗ್ರೇಸ್ ಮಾಡ್ತಾರೇನೋ ಅಂತ ಹೇಳಿ ಅನ್ನೋ ಹಂಬಲದಿಂದ ನಾವು ಬಂದಿದ್ದೀವಿ. ಮತ್ತು ಚೆನ್ನಾಗೂ ಶಿಫ್ಟ್ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ಶಿಫ್ಟು ಇವು 6ವರೆಗಿದೆ. ಸೊ ಎಲ್ಲರೂ ಬಂದು ಜಾಯ್ನ್ ಆಗ್ರಿ, ಎಲ್ಲರೂ ಗ್ರೇಸ್ ತಗೋರಿ. ಥ್ಯಾಂಕ್ ಯು. ನನ್ನ ಹೆಸರು ಸಾಕ್ಷಿ, ಜನವಾಡ. ಪ್ರೈಸ್ ಲಾರ್ಡ್ ಎವ್ರಿವನ್. ದೇವರ ಅಮಕೆ ಸ್ತೋತ್ರವಾಗಲಿ. ಇವತ್ತಿನ ದಿನ ಏನಂತಂದ್ರೆ ಮೋನಿಕಾ ಸಿಸ್ಟರ್ ಬರ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಂಡು, ಹಾಗೆ ಮನೋಜ್ ಪೌಲ್ ಪಾಸ್ಟರ್ ಕೂಡ ಹೇಳಿದ್ರು, ಅಮ್ಮ ನೀವೆಲ್ಲರೂ ಬರಬೇಕು ಅಂತ ಹೇಳಿ ಪೋಸ್ಟರ್ ಕೂಡ ಹಂಚಿದ್ರು. ಸೊ ಹಾಗಾಗಿ ಅದೆಲ್ಲ ನೋಡ್ಕೊಂಡು ಪ್ರೈಸ್ ಅಂಡ್ ವರ್ಷಿಪ್ ಕೂಡ ನಮಗೆ ಅವಕಾಶ ಸಿಕ್ತು. ಅದನ್ನು ನೋಡಿ ನಾವು ಕೂಡ ಜಾಯ್ನ್ ಆಗ್ತೇವೆ ಎಂಬುದಾಗಿ ಹೇಳಿರುವಾಗ ಅವಕಾಶ ಕೊಟ್ಟರು. ಬಂದು ಸಾಂಗ್ ಹಾಡ್ತೀವಿ, ಒಳ್ಳೆ ರೀತಿಯಿಂದ ದೇವರಿಗೆ ಮಹಿಮೆ ಪಡಿಸ್ತೀವಿ, ದೇವರ ಆಶೀರ್ವಾದನ ಹೊಂದ್ಕೊಂಡಿವಿ. ಮತ್ತೆ ಮೋನಿಕಾ ಸಿಸ್ಟರ್ ಕೂಡ ಬಂದು ಒಳ್ಳೆ ರೀತಿಯಿಂದ ವಾಕ್ಯವನ್ನು ಹೇಳಿದ್ದಾರೆ. ಹಾಗೆ ನಾವು ಅದನ್ನು ಕಲ್ತೀವಿ, ನಾವು ಬರ್ಕೊಂಡಿವಿ. ಆಮೇಲೆ ಅದೇ ರೀತಿ ಅನೇಕ ಜನರ ಕೈಯಲ್ಲೂ ಕೂಡ ನೋಟ್ಸ್ ಇದ್ದು, ಪೆನ್ ಇದ್ದು, ಎಲ್ಲರೂ ತಿಳ್ಕೊಂಡಿದ್ದಾರೆ, ಬರ್ಕೊಂಡಿದ್ದಾರೆ, ದೇವರ ಆಶೀರ್ವಾದ ಹೊಂದ್ಕೊಂಡಿದ್ದಾರೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಅವ್ರು ಬರ್ಕೊಳ್ಳೋದು ನೋಡಿದ್ರೆ ಆ ರೀತಿ ಒಂದು ಖುಷಿಯಿಂದ ಎಕ್ಸ್ಪೀರಿಯನ್ಸ್ ಅವ್ರದ್ದು ಮುಖದಲ್ಲಿ ನಾವು ನೋಡಿದೆ. ಸೊ ಅದು ಕೂಡ ನಾನು ಕೂಡ ಪಡ್ಕೊಂಡಿದ್ದೀನಿ. ಆಮೇಲೆ 6 o'clock ಕೂಡ ಇನ್ನು ಪ್ರೇಯರ್ ಮೋನಿಕಾ ಸಿಸ್ಟರ್ ಮತ್ತೆ ಬರ್ಲಿಕ್ಕಿದ್ದಾರೆ. ನೀವು ಯಾರ್ಯಾರು ಬಂದಿಲ್ಲ ಅವ್ರು ಬನ್ರಿ, ದೇವ್ರಿಗೆ ಸ್ತುತಿ ಮಾಡ್ರಿ, ಆರಾಧನೆ ಮಾಡ್ರಿ, ವಾಕ್ಯಗಳನ್ನು ಕೇಳ್ರಿ. ಸೊ ನಾವು ಆಶೀರ್ವಾದ ಪಡ್ಕೊಂಡಿದ್ದ ಪ್ರಕಾರ ನೀವು ಕೂಡ ಪಡ್ಕೊಡ್ರಿ ಎಂಬುದಾಗಿ ನನ್ನ ಒಂದು ವಿನಂತಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ. ನನ್ನ ಹೆಸರು ಸೋಮಶೇಖರ್ ಎಂಬುದಾಗಿ. ನಾನು ಅಲ್ಲಿ ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದೇನೆ. ವಿತ್ ಫ್ಯಾಮಿಲಿಯೊಂದಿಗೆ ನಾನು ಬಂದಿದ್ದೇನೆ. ಇಲ್ಲಿ ಬಂದಂತ ಉದ್ದೇಶ ಏನಂದ್ರೆ, ಕಂಚನ್ ಮಿತ್ತಲ್ ಮಮ್ಮ ಅವರನ್ನ ನಾನು ಮೀಟ್ ಮಾಡ್ಲಿಕ್ಕೋಸ್ಕರ ಬಂದಿದ್ದೆ. ಆದ್ರೆ ಮೋನಿಕಾ ಸಿಸ್ಟರ್ ಅವರು ಬರ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ನಾನು ಏನೋ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅದ್ರ ಬಗ್ಗೆ ನಾನು ಅಷ್ಟು ಅವ್ರ ಬಗ್ಗೆ ಮೆಸೇಜ್ ನಾನು ಅಷ್ಟು ನೋಡಿರ್ಲಿಲ್ಲ, ಮತ್ತೆ ಕೇಳಿರ್ಲಿಲ್ಲ, ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತಿನ ಒಂದು ಮೆಸೇಜ್ ಅದು ಪ್ರಾಫಿಟಿಕಲ್ ಆಗಿ, ಅದು ಹೋಲಿ ಸ್ಪಿರಿಟ್ ಇಂದ ಅವ್ರು ಮಾತಾಡಿದ್ರು. ತುಂಬಾನೇ ಅದು ಅದ್ಭುತಕರವಾಗಿತ್ತು. ಕಾರಣ ಏನಪ್ಪಾ ಅಂದ್ರೆ, ಅದು ಒಬ್ಬ ವಿಶ್ವಾಸಿ ಆಗಿರ್ಲಿ, ಒಬ್ಬ ಪಾಸ್ಟರ್ ಆಗಿರ್ಲಿ, ಅವ್ರು ಯಾರೇ ಆಗಿರ್ಲಿ, ಅದು ಯಾವ ರೀತಿಯಾಗಿ ಮತ್ತೆ ನಾವು ರಿಯಲ್ ರಿಪೆಂಟೆನ್ಸ್, ಅದನ್ನ ಮತ್ತೆ ರೆಸ್ಟೋರೇಷನ್, ಒಂದು ರಿನ್ಯೂ ಮೈಂಡ್, ಒಂದು ಮನಸ್ಸಾಕ್ಷಿ ಬಗ್ಗೆ ನನಗೆ ತುಂಬಾ ಟಚ್ ಆಯ್ತು. ಅದನ್ನ ನಾವು ನಿಜವಾಗ್ಲೂ ಪಶ್ಚಾತ್ತಾಪ ಪಡುವಾಗ, ಅಂದ್ರೆ ಮನುಷ್ಯರೊಂದಿಗೆ ನಾವು ಯಾವ ರೀತಿಯಾಗಿರ್ತೀವಿ ಮತ್ತು ದೇವರೊಂದಿಗೆ ಯಾವ ರೀತಿಯಾಗಿರ್ತೀವಿ, ಅಥವಾ ನಮ್ಮ ಒಂದು ಸೆಲ್ಫ್ ಕಾನ್ಶಿಯಸ್ ಅಥವಾ ಯಾವ ರೀತಿಯಾಗಿರ್ತೀವಿ ಅಂದ್ರೆ, ನಾವು ಒಳ ಮನುಷ್ಯನ ಒಂದು ಮುಖದಲ್ಲಿ ಇರ್ತೀವಿ, ಮತ್ತೆ ಜನರ ಹತ್ರ ಒಂದು ಮುಖವಾಗಿರ್ತೀವಿ. ಆದ್ರೆ ಆ ರೀತಿ ಎರಡು ಮುಖವಾಡದ ಇರದೆ ನಾವು ಯಥಾರ್ಥವಾಗಿ ದೇವರ ಸಮ್ಮುಖದಲ್ಲಿ ನಾವು ಹೇಗಿರ್ತೇವೋ ಹಾಗೆ ನಾವು ದೇವರು ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಆ ರೀತಿಯಾಗಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ಒಳ್ಳೆ ಒಂದು ಆಶೀರ್ವಾದ, ಬಿಡುಗಡೆ ಮತ್ತು ಸಮಾಧಾನ ಮತ್ತು ರೆಸ್ಟೋರೇಷನ್, ಒಂದು ರಿನ್ಯೂ, ಒಂದು ಮೈಂಡ್ ಇರ್ಬೋದು, ಒಂದು ರಿವೈವಲ್ ಇರ್ಬೋದು, ಒಂದು ರೀಕನೆಕ್ಟ್ ಇರ್ಬೋದು. ಅದು ದೇವರೊಂದಿಗೆ ಯಾವ ರೀತಿಯಾಗಿ ನಾವು ಮತ್ತೆ ಇರ್ಬೇಕೆಂಬುದಾಗಿ ಅದು ಗೊತ್ತಾಯ್ತು. ಇದರಿಂದ ನನಗೆ ತುಂಬಾ ಒಂದು ಎನ್ಕರೇಜ್ಮೆಂಟ್ ಆಯ್ತು, ತುಂಬಾ ಬಲ ಆಯ್ತು. ನನಗೆ ತುಂಬಾ ಆಶೀರ್ವಾದ ಆಯ್ತು. ದೇವ್ರ ನಾಮಕ್ಕೆ ಸ್ತೋತ್ರ. ಸಿಸ್ಟರ್ ಅವ್ರನ್ನು ಕೂಡ, ಅವ್ರ ಮಿನಿಸ್ಟ್ರಿಯನ್ನು ಕೂಡ ದೇವರ ಆಶೀರ್ವಾದ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್. ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಪಾಸ್ಟರ್ ಮನೋಜ್ ಪಾಲ್, ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿಯ ಸಂಸ್ಥಾಪಕರು ಮತ್ತು ಸಭಾಪಾಲಕರು. ನಾನಿವತ್ತು ಬಹಳ ಸಂತೋಷ ಪಡ್ತೇನೆ. 9ನೇ ಚರ್ಚ್ ಆನಿವರ್ಸರಿಗಾಗಿ ಇವತ್ತು ಅದ್ಭುತವಾದ ರೀತಿಯಲ್ಲಿ ಈ ಒಂದು ಗೆಸ್ಟ್ ಸ್ಪೀಕರ್ ಆಗಿ ಈ ಒಂದು 9ನೇ ವಾರ್ಷಿಕೋತ್ಸವ ಕೂಟಕ್ಕೆ ಮೋನಿಕಾ ಸಿಸ್ಟರ್ ತುಮಕೂರಿನಿಂದ ಬಂದಿದ್ದಾರೆ. ಅದ್ಭುತವಾದ ರೀತಿಯಲ್ಲಿ ವಾಕ್ಯ ಹೇಳಿದ್ದಾರೆ. ಮತ್ತು ಅದೇ ರೀತಿಯಾಗಿ ಮತ್ತು ಇವತ್ತು ಸಾಯಂಕಾಲ ಪಂಜಾಬ್ಲಿಂದ ಬಂದಿರತಕ್ಕಂಥ ಕಾಂಚಲ್ ಮಿತ್ ಅಮೋರ್ಸ, ಇವತ್ತು ಅವ್ರದ್ದು ಸಾಯಂಕಾಲ ಇವತ್ತು ವಾಕ್ಯ ಇದೆ ಅವ್ರದ್ದು. ಅಂದರೆ ಆಗಸ್ಟ್ 5 ಮತ್ತು 8, 26 ಇವತ್ತು ನೈಟ್ ಮತ್ತೆ ಪ್ರೋಗ್ರಾಮ್ ಇದೆ. ಒಳ್ಳೆ ಅದ್ಭುತವಾಗಿರುವಂಥ ಸಾಕ್ಷಿಗಳು ನಾವು ನಿನ್ನೆ ರಾತ್ರಿ ನೋಡಿದ್ದೇವೆ. ಮತ್ತು ಇವತ್ತು ಅವರು ಕಾಂಚಲ್ ಮಿತ್ ಅವರು ಪಟೇಲ್ ಫಂಕ್ಷನ್ ಹಾಲಲ್ಲಿ ಹೈದರಾಬಾದ್ ರೋಡ್ ಬಿದ್ರಿ ಸರ್ಕಲ್ ಹತ್ರ, ಪಟೇಲ್ ಫಂಕ್ಷನ್ ಹತ್ರ ಈ ಒಳ್ಳೆ ರೀತಿ ಇವತ್ತು ನೈಟ್ ಇದೆ. ಮತ್ತು ನಾಳೆ ಬೆಳಗ್ಗೆ ಪಾಸ್ಟರ್ಸ್ ಮೀಟಿಂಗ್ ಇದೆ. ಬೆಳಗ್ಗೆ ಎಲ್ಲ ಬೀದರ್ ಜಿಲ್ಲೆಯ, ಬೇರೆ ಬೇರೆ ಜಿಲ್ಲೆ, ಬೇರೆ ರಾಜ್ಯದ ಎಲ್ಲ ಸೇವಕರಿಗೆ ನಾನು ವಿನಂತಿ ಮಾಡ್ತೇನೆ. ಸೊ ಒಳ್ಳೆ ಅದ್ಭುತವಾಗಿರುವಂಥ ಸಂದೇಶ ಮತ್ತು ಅಭಿಷಕ್ತರು ಅವರು ಇವತ್ತು ನಮ್ಮ ಬೀದರ್ ಪಟ್ಟಣಕ್ಕೆ ಬಂದಿದ್ದು ದೊಡ್ಡ ಆಶೀರ್ವಾದ ಇದೆ. ಸೊ ನಾಳೆ ಬೆಳಗ್ಗೆ 9 ರಿಂದ 12 ಗಂಟೆಯಿಂದ ಎಲ್ಲರೂ ಜಾಯ್ನ್ ಆಗ್ಬೇಕಂತ ನಾನು ಮನವಿ ಮಾಡ್ತೀನಿ ಮೇಲಲ್ಲಿ. ಮತ್ತು ನಾಳೆ ಸಾಯಂಕಾಲ ಸೊ ಪಬ್ಲಿಕ್ ಮೀಟಿಂಗ್ ಇದೆ, ಎಲ್ಲರೂ ಬರ್ಬೋದು. ಯವನಸ್ಥರು, ಪಾಸ್ಟರ್ಸು ಮತ್ತು ರೋಗಿಗಳು ಎಲ್ಲರೂ ಬರ್ಬೋದು. ಮೋನಿಕಾ ಸಿಸ್ಟರು ನಾಳೆ ಸಾಯಂಕಾಲ ಇರ್ತಾರೆ. ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ನನ್ನ ಹೆಸರು ಪಾಸ್ಟರ್ ಮನೋಜ್ ಪಾಲ್.